ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಡೆಗೂ ದಾವಣಗೆರೆಯ ಪ್ರಚಾರ ಅಖಾಡಕ್ಕೆ ಇಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಹೈಕಮಾಂಡ್ ಹಾಗೆ ಸಿಎಂ ಮನವೊಲಿಕೆ ಮಾಡಿರುವ ಬೆನ್ನಲ್ಲಿಯೇ ಸಚಿವರು ಇವತ್ತು ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಜಮೀರ್ ಅಹಮದ್ ಅವರು ಇವತ್ತು ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ನಾಳೆ ಇಬ್ಬರು ಸ್ಟಾರ್ ಪ್ರಚಾರಕರಿಂದ ರಂಗೇರಲಿದೆ ಕಣ. ಕಾಂಗ್ರೆಸ್ನಿಂದ ಸಚಿವ ಜಮೀರ್ ಅಹಮದ್ ಕ್ಯಾಂಪೇನ್ ಮಾಡ್ತಾರೆ. ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಭೆಗಳನ್ನು ನಡೆಸೋದಕ್ಕೆ ಇದ್ದಾರೆ. ಹಾಗೆ ಬಂಡಾಯ ಅಭ್ಯರ್ಥಿಗಳ ಮನೆಗಳಿಗೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಅವರು ಮತಬೇಟೆಯನ್ನು ನಡೆಸಲಿದ್ದಾರೆ. ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರ ಪರವಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ವಿಜೇಂದ್ರ ಪಾದಯಾತ್ರೆಯನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಅಲ್ಪಸಂಖ್ಯಾತರ ವಾರ್ಡ್ಗಳಲ್ಲಿ BY ವಿಜೇಂದ್ರ ಅವರು ರೋಡ್ ಶೋ ಮಾಡುವ ಪ್ಲಾನ್ ಅನ್ನು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಅವರಿಗೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿದ್ದಂತಹ ಸ್ಥಾನದ ಟಿಕೆಟ್ ಅನ್ನು ಅವರಿಗೆ ಕೊಡಲಾಗಿದೆ. ಮತ್ತೊಂದೆಡೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯಿಂದ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿರುವಂಥದ್ದು. ಇಬ್ಬರ ಪರವಾಗಿಯೂ ಭರ್ಜರಿ ಮತಬೇಟೆಗಳು ನಡೀತಾ ಇದೆ. ಸಿಎಂ DCM ಸೇರಿದಂತೆ ಹಲವು ಪ್ರಮುಖ ನಾಯಕರು ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನು ಕಾಂಗ್ರೆಸ್ ಅಭ್ಯರ್ಥಿ ಪರ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಕಾಂಗ್ರೆಸ್ನಿಂದ ಅನ್ನುವ ಕಾರಣಕ್ಕೆ ಅಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಆಗಲೇ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆಯನ್ನು ಮಾಡಲಾಗಿದೆ. ಅದಲ್ಲದೆಯೂ ಕೂಡ ಸುಮಾರು 20 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು ಮುಸ್ಲಿಂ ಅಭ್ಯರ್ಥಿಗಳು. ಅವರ ಮನವೊಲಿಕೆ ಮಾಡುವ ನಿಟ್ಟಿನಲ್ಲಿ ನಾಳೆ ಈಗಾಗಲೇ ಅಲ್ಲಿ ಅಲ್ಪಸಂಖ್ಯಾತ ಮುಖಂಡರೆಲ್ಲರೂ ಕಾಂಗ್ರೆಸ್ನಿಂದ ಬೀಡು ಬಿಟ್ಟಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈವರೆಗೂ ಕೂಡ ಅಲ್ಲಿ ಆಗ್ತಾ ಇದ್ದಂತಹ ಕೆಲವು ಬೆಳವಣಿಗೆಗಳಿಂದಾಗಿ ಹಾಗೆ ಸಚಿವರಾದಂತಹ SS ಮಲ್ಲಿಕಾರ್ಜುನ್ ಅವರು ನೀಡಿದಂತಹ ಹೇಳಿಕೆಗಳ ಕಾರಣಕ್ಕಾಗಿ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದತ್ತ ಪ್ರಚಾರಕ್ಕೆ ಹೋಗೇ ಇರಲಿಲ್ಲ. ಇದೀಗ ಅವರ ಮನವೊಲಿಕೆಯನ್ನು ಮಾಡಿದೆ ಹೈಕಮಾಂಡ್. ಹಾಗೆ CM ಸಿದ್ದರಾಮಯ್ಯನವರು ಕೂಡ ಮನವೊಲಿಕೆ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೀಗ ಅವರು ಪ್ರಚಾರದ ಅಖಾಡಕ್ಕೆ ಧುಮುಕೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ನಾಳೆ ಕ್ಷೇತ್ರಕ್ಕೆ ತೆರಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತೆರಳಿ ಸಮರ್ಥ ಶಾಮನೂರು ಪರ ಜಮೀರ್ ಅಹಮದ್ ಖಾನ್ ಅವರು ಮತಬೇಟೆಯನ್ನ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸರಣಿ ಸಭೆಗಳನ್ನು ನಡೆಸ್ತಾರೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ಕೂಡ ಅಂದರೆ ಯಾರು ಅಲ್ಲಿ ಅಖಾಡದಲ್ಲಿ ತಮ್ಮ ಅಭ್ಯರ್ಥಿತ್ವವನ್ನು ಹಾಕಿ ಈಗಲೂ ಉಳ್ಕೊಂಡಿದ್ದಾರೆ ಆ ಅಭ್ಯರ್ಥಿಗಳನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಅಲ್ಪಸಂಖ್ಯಾತ ಮತಗಳನ್ನು ಕಾಂಗ್ರೆಸ್ನತ್ತ ಸೆಳೆಯುವುದೇ ಪ್ರಮುಖ ಅಜೆಂಡಾ ಇದರಲ್ಲಿ. ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್, ಜಮೀರ್ ಅಹಮದ್ ಖಾನ್ ಅವರು ಇಷ್ಟು ದಿನಗಳ ಕಾಲ ಬಂದಿರಲಿಲ್ಲ, ಕಡೆಗೂ ಮನವೊಲಿಕೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಹಾಗೆ ವಿಜೇಂದ್ರ ಅವರು ಕೂಡ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾರೆ ಅಂತೇಳಿ ಏನೆಲ್ಲ ಮಾಹಿತಿ ಇದೆ ಶಿವಾನಂದ್? ನವೀನ್, ಇನ್ನೇನು ಕೆಲವೇ ದಿನ ಮತದಾನಕ್ಕೆ ದಿನ ಹತ್ತಿರ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಾ ಸ್ಟೇಟ್ ಲೀಡರ್ಸ್ಗಳು ಏನು ಬಂದ್ರೆ ಈಗ ಕ್ಷೇತ್ರದಲ್ಲಿ ಜಂಡಾವರಿರುವಂತ. ಅದರಲ್ಲೂ ಕೂಡ ಏನು ಚುನಾವಣೆ ಘೋಷಣೆ ಆದಾಗಿನಿಂದಲೂ ಕೂಡ ಜಮೀರ್ ಅಹಮದ್ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನ ಮಾಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಒಂದು ಸಮುದಾಯದ ಜನಾಂಗ ಏನಂತಂದ್ರೆ CM ಬರಲಿ DCM ಬರಲಿ ಯಾವ್ದಾದ್ರು ಸಚಿವರು ಬಂದ್ರು ಕೂಡ ಜಮೀರ್ ಅಹಮದ್ ಅವರನ್ನ ಕರೆಸಿ ಪ್ರಚಾರ ಮಾಡಿಸಿ ಅಂತೇಳಿ ಏನೋ ಒತ್ತಾಯ ಹೇಳ್ತಿದ್ರು. ಈ ಹಿನ್ನೆಲೆ ಮೊನ್ನೆ ಕೂಡ CM ಅವರು ಕೂಡ ಹೇಳಿದ್ರು ಏನಂದ್ರೆ 5ನೇ ತಾರೀಕಿಗೆ ಜಮೀರ್ ಅಹಮದ್ ಅವರು ಬರ್ತಾರೆ, ಅವರಿಗೆ ಕೇರಳದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಅಂತೇಳಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಜಮೀರ್ ಅಹಮದ್ ಅವರು ಏನಂದ್ರೆ ಮಧ್ಯಾಹ್ನದ ನಂತರ ಕ್ಷೇತ್ರಕ್ಕೆ ಆಗಮಿಸಿ ಏನು ಈಗಾಗಲೇ ಅಲ್ಪಸಂಖ್ಯಾತ ಬಂಡಾಯ ಅಭ್ಯರ್ಥಿಗಳಿದ್ರು ಅವರ ಮನೆಗಳಿಗೆ ಭೇಟಿ ನೀಡಿ ಏನಂದ್ರೆ ಕೆಲವೊಂದಿಷ್ಟು ಸಭೆಗಳನ್ನು ಮಾಡಿ ಏನಂದ್ರೆ ಅಲ್ಪಸಂಖ್ಯಾತ ಮತಗಳು ಯಾವ ಕಡೆನೂ ಕೂಡ ಸೆಳೆದಿರುವಂತೆ ನೋಡ್ಕೊಳ್ಳುವಂತ ಒಂದು ಟಾಸ್ಕ್ ಅನ್ನ ಈಗ ಜಮೀರ್ ಅಹಮದ್ ಅವರಿಗೆ ಕೊಟ್ಟಿರುವಂತದ್ದು. ಏನಂದ್ರೆ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡುವ ವಿಚಾರವಾಗಿ ಸಚಿವ SS ಮಲ್ಲಿಕಾರ್ಜುನ ಮತ್ತು ಸಚಿವ ಜಮೀರ್ ಅಹಮದ್ ಏನೋ ಒಂದು ಸ್ವಲ್ಪ ಮನಸ್ತಾಪ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರದಿಂದ ಜಮೀರ್ ಅಹಮದ್ ಅವರು ದೂರ ಇದ್ರು ಅಂತ ಮಾತು ಕೇಳಿ ಬಂದಿತ್ತು. ಅದನ್ನು ಹೊರತುಪಡಿಸಿದ್ರೆ ಬಿಜೆಪಿ ನೋಡ್ತಾ ಇದ್ರೆ ಬಿಜೆಪಿ ಅವರು ಏನಂದ್ರೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ವಿಜೇಂದ್ರ ಅವರು ನಿನ್ನೆಯಿಂದನೂ ಕೂಡ ಒಂದು ಕ್ಷೇತ್ರದಲ್ಲಿ ಠಿಕಾಣೆ ಹೂಡಿ ಅಲ್ಪಸಂಖ್ಯಾತ ಮತ್ತು ಅಹಿಂದ ಮತಗಳು ಎಲ್ಲಿ ಜಾಸ್ತಿ ಇವೆ, ಯಾವ ವಾರ್ಡ್ ಅಲ್ಲಿ ಜಾಸ್ತಿ ಇದೆ, ಯಾವ ಬಡಾವಣೆಯಲ್ಲಿ ಜಾಸ್ತಿ ಇದೆ, ಯಾವ ಸರ್ಕಲ್ ನಲ್ಲಿ ಆ ಮತಗಳು ಜಾಸ್ತಿ ಇದಾವೆ ಅಂತ ಟಾರ್ಗೆಟ್ ಮಾಡಿಕೊಂಡು ಅದೇ ಒಂದು ಸ್ಥಳಗಳಿಗೆ ಭೇಟಿ ನೀಡಿ ಪಾದಯಾತ್ರೆ ಮಾಡುವುದರ ಮೂಲಕ ಪ್ರತಿ ಮನೆಗೆ ಭೇಟಿ ಕೊಟ್ಟು ಮತಯಾಚನೆಯನ್ನ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ಅವರು ಕೂಡ ಆರೋಪ ಮಾಡ್ತಾ ಇದ್ರು, ಕಾಂಗ್ರೆಸ್ ಆರೋಪವನ್ನು ಮಾಡುವುದಂದ್ರೆ ಬಿಜೆಪಿ ಮೇಲೆ ಆರೋಪ ಮಾಡುವ ನೈತಿಕ ಹಕ್ಕಿಲ್ಲ, ಅದೊಂದು ಭ್ರಷ್ಟಾಚಾರದ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಆಗಿರಬಹುದು ಜೊತೆಗೆ ದಾವಣಗೆರೆ ಆಗಿರಬಹುದು ಎರಡೂ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದು ಬೀಗ್ತಾರೆ ಅಂತ ಹೇಳಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.